ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಹಾಳ ಸೆಕೆ, ತಲೆಯಿಂದ ಬೆವರು ಕಾಲ್ವರೆಗೂ ಧಾರಾಕಾರವಾಗಿ ಹರಿತಾ ಐತೆ. ಇಲ್ಲೇ ಹಿಂಗಂದ್ರೆ ಗುಜರಾತು ರಾಜಸ್ಥಾನ್ ಕಡೆ ಹೆಂಗಪ್ಪ? ನಾನಂತೂ ಕಾದು ಕಾದು ಕಬಾಬ್ ಹೋಗ್ಬಿಟ್ಟಿದ್ದೀನಿ. ಅಡೇ ಇಸ್ಕಿ ಯಾರೂ ಇಲ್ಲ ಹಾಲ್ನಲ್ಲಿ, ಎಲ್ಲ ಎಲ್ಲೋದ್ರು? ಓಹೋ, ಪ್ರಚಾರ ಕಾರ್ಯ ಎಲೆಕ್ಷನ್ನು ಅಂತ ಎಲ್ಲ ಬ್ಯುಸಿ ಅನ್ಸುತ್ತೆ. ನಮ್ಮ ಕುರ್ಗುಳು ಎಲ್ಲಿದ್ದಾರೆ ನೋಡೋಣ. ಏನ್ರಿ ಗುಡ್ಗುಳೆ, ಈ ಮನೆಯಲ್ಲಿ ಯಾರಿಲ್ಲ ಅಂದ್ರೂ ನೀವು ಮಾತ್ರ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇದ್ದಂಗೆ ಕದ್ಲದೆ ಇಲ್ಲೇ ಇರ್ತೀರ ಅಲ್ವಾ? ನಾನಿಲ್ಲೇ ಹೋಗ್ಸಾಯ್ಲಿ, ನಾನು ಇಲ್ಲೇ ಇರೋದ. ನಂಗೇನು ಹೆಂಡ್ತಿನ ಮಕ್ಳ? ಅಟ್ಲೀಸ್ಟ್ ಒಂದು ಗರ್ಲ್ ಫ್ರೆಂಡು ಇಲ್ವಾ? ಅಯ್ಯೋ ನಿಮ್ಮ ಯೋಗ್ಯತೆಗೆ. ತಗೊಂಡು ಮಕ್ಕದ ಮೇಲೆ ಹೊಡೆದೆ ಅಂದ್ರೆ ಹಿಂಗಿರುತ್ತೆ ಗೊತ್ತಾ? ಗರ್ಲ್ ಫ್ರೆಂಡ್ ಅಂತೆ, ಗರ್ಲ್ ಫ್ರೆಂಡ್. ಅದು ಸರಿ, ಎಲ್ಲಿ ತಿರ್ಗಾಡ್ಕೊಂಡು ಬರ್ತಿದೆ ಈ ನಾಯಿ? ನಿನ್ನೆ 7 ಹತ್ರ ಕಾರ್ಗಳು ಸುಟ್ಟೋದು ಅಲ್ವಾ? ಆದ್ರೆ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ, ಏನಾಗೈತೆ ನೋಡೋಣ ಅಂತ. ಓಹೋ, ಬೇರೆ ಯಾರು ಗತಿ ಇಲ್ಲ ಅಂತ ತಮ್ಮನ ಇನ್ಸ್ಪೆಕ್ಷನ್ ಕರೆದಿದ್ರ? ಬಾಳೋ ಮನೆಗೊಂದು ಬೊಗಳ ನಾಯಿ ಅಂದಂಗೆ ನಿಂಗೇನಿತ್ತು ಕೆಲಸ ಅಲ್ಲಿ? ನಿಮಗೆ ಗೊತ್ತಿಲ್ಲ ಗುರುಗಳೇ, ಅಲ್ಲೊಂದು ಪವಾಡ ನಡೆದಿತ್ತು. ನೀನು ಈ ಟಿವಿ ಅವ್ರ ಥರ ಅಲ್ಲೊಂದು ವಿಚಿತ್ರ ಇತ್ತು, ಅಲ್ಲೊಂದು ಪವಾಡ ಇತ್ತು ಅಂತ ತಿಂಗಳ ಕತೆನೇ ರೋಚಕವಾಗಿ ಹೇಳ್ಬೇಡ, ನೇರವಾಗಿ ವಿಷಯಕ್ಕೆ ಬಾ. ಅಲ್ಲಿ 300ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿದ್ವು. ಆದರೆ ಒಂದೇ ಒಂದು ಕಾರ್ ಮಾತ್ರ ಸುಟ್ಟೋದ್ ಕಾರಿಗಳ ಮಧ್ಯೆ ಏನೂ ಆಗದೆ ನಿಂತ್ಕೊಂಡಿತ್ತು ಗೊತ್ತಾ? ಓಹಾ, ಹೌದೇನಾ? ಅದು ಹಿಂಗ ಯಾವುದೋ ಫಾರಿನ್ ಕಾರ್ ಇರಬೇಕು. ಪಾಪ ಆ ಓನರ್ಗೆ ಭಾಳ ಖುಷಿಯಾಗಿರುತ್ತೆ ಅಲ್ವಾ? ಅಂದಂಗೆ ಅದು ಯಾರ್ದಿರ್ಬೋದು? ಅದು ಹೆಂಗೆ ಸುಟ್ಟೋಗ್ಲಿಲ್ಲ? ಆ ಕಾರ್ ನಿಂತಿದ್ದ ಜಾಗದಲ್ಲಿ ಉಳ್ಳಿರ್ಲಿಲ್ಲ, ಹಂಗಾಗಿ ಅದಕ್ಕೇನು ಆಗಿಲ್ಲ. ಅಂದಂಗೆ ಯಾರ ಕಾರು ಅದು? ಯಾವ ಬ್ರ್ಯಾಂಡು? ಅದು ಮೇಡ್ ಇನ್ ಇಂಡಿಯಾ ಟಾಟಾ ನ್ಯಾನೋ ಕಾರ್. ಮತ್ತೆ ಅದ್ರ ಓನರು ದಿ ಗ್ರೇಟ್ ನಾನೇ ಹುಚ್ಚ ವೆಂಕಟ್. ನನ್ನ ಕಾರ್ನ ಬೆಂಕಿ ಕೂಡ ಮುಟ್ಟಕ್ಕೆ ಎದುರುತ್ತೆ. ಹೆಂಗೆ? ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.